ಅಮ್ಮ ಪಿಂಕಿ ಮೇಡಮ್ನ ಎಲ್ಲಾದ್ರೂ ನೋಡಿದ್ರಮ್ಮ? ಪಿಂಕಿನ ಯಾಕೆ ಎಲ್ಲೋದ್ಲು? ಎಲ್ಲಿ ಹೋಗಿದಾರಂತ ಗೊತ್ತಿಲ್ಲಮ್ಮ. ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಅದಕ್ಕೆ ಕೇಳಿದೆ. ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ನಿಮ್ಗೇನಾದರೂ ಹೇಳ್ಬಿಟ್ಟು ಹೋದ್ರಾ ಏನು ಅಂತ ಕೇಳಿದೆ ಅಮ್ಮ. ಅಲ್ಲ, ನನಗೆ ಯಾಕೆ ಹೇಳ್ಬಿಟ್ಟು ಹೋಯ್ತಾಳ ಅವಳು? ಹೇಳ್ಬಿಟ್ಟು ಹೋದ್ರೆ ನಿನಗೆ ತಾನೇ ಹೇಳ್ಬಿಟ್ಟು ಹೋಗೋದು. ಫೋನ್ ಮಾಡಿದ್ದ ಸ್ವಿಚ್ ಆಫ್ ಬರ್ತೈತದ? ಹೌದಮ್ಮ, ಫೋನ್ ಮಾಡಿದೆ, ಸ್ವಿಚ್ ಆಫ್ ಬರ್ತಾ ಇದೆ. ಸರಿ ಆಯಿತು ಬಿಡಿ, ನಾನು ಎಲ್ಲಾದ್ರೂ ಹೋಗಿದ್ದಾರ ಅಂತ ನೋಡ್ಕೊಂಡು ಬರ್ತೀನಿ. ಸರಿ ಸರಿ, ಹೋಗಿ ನೋಡ್ಕೊಂಬ. ಅಯ್ಯೋ ದೇವ್ರೆ, ಎಲ್ಲೋದ್ಲಪ್ಪ ಇವಳು? ನಾವೇ ಯಾಕೋ ಜಾಸ್ತಿ ಮಾತಾಡ್ಬಿಟ್ವೇನೋ ಅನಿಸ್ತದೆ. ನನ್ನ ಮಗ ಎಲ್ಲಿ ಬೇಜಾರು ಮಾಡ್ಕೊಂಡು ಹೋಯ್ತೋ ಏನೋ ಕಾಣಲ್ಲಪ್ಪ. ಅಮ್ಮ ಅಮ್ಮ, ಯಾಕಮ್ಮ ಏನಾಯ್ತು? ಯಾಕೆ ಹಿಂಗೆ ಕೂತಿದ್ಯಾ? ಅಯ್ಯೋ ಪಿಂಕಿ ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಾ ಇಲ್ವಂತೆ ಕಣವ. ಮನೇಲಿ ಮಿಂಚು ಹುಡುಕ್ತೆ ಕಣಮ್ಮ, ಎಲ್ಲೂ ಸಿಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಬರ್ತದೆ ಅಂತ ಏನು ಮನೆಯಲ್ಲ ಹುಡುಕ್ತಾ ಇದ್ಲು. ಅದೆಲ್ಲೋಗಿದ್ದಾಳು ಏನೋ ಕಾಣಕನವ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ. ಅಯ್ಯೋ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತ ಭಯ ಆಯ್ತದ ನನಗೆ. ಏನೂ ಆಗಿಲ್ಲಮ್ಮ, ಯಾಕೆ ಹಿಂಗೆ ಅಂತಿದ್ಯಾ? ಎಲ್ಲ ಹೋಗಿರ್ತಾಳೆ ಬಿಡು, ಬರ್ತಾಳೆ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ನೀನು? ಇಲ್ಲ ಕಣವ, ಇಲ್ಲ. ಯಾಕೋ ನಾವು ಅವಳ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಬಿಟ್ಟು ಅನಿಸ್ತದೆ. ನಾವು ಹಿಂಗೆ ಮಾತಾಡಿದ್ರೆ ಹಿಂಗೆ ಬೇಜಾರು ಮಾಡಿಕೊಂಡು ಅವಳ ಗಂಡನ ಮನೆಗೆ ಹೋಯ್ತಾಳೆ. ಅವಳ ಗಂಡನ ಮನೆಗೆ ಹೋಗಿ ಅರ್ತ್ಕಪ್ಪ ಆಳ್ತಾಳೆ. ಅವ್ರ ಅತ್ತೆ ಮಾವನ ನೋಡ್ಕೊಂಡು ಚೆನ್ನಾಗಿರ್ತಾಳೆ. ನಿಮ್ಮ ಥರ ಅವಳು ಅವಳ ಗಂಡನ ಮನೆ ಚೆನ್ನಾಗಿರಲಿ, ನಾನು ಇಲ್ಲಿ ಚೆನ್ನಾಗಿ ನೋಡ್ಕೊಬಿಟ್ರೆ ಅವಳನ್ನ ಇಲ್ಲೇ ಇದ್ದು ಬಿಡ್ತಾಳೆ ಅಂತ ಹಿಂಗೆ ಮಾಡಿದೆ. ನಿಮ್ಮನ್ನು ಕರೆಸಿ ಹಿಂಗೆಲ್ಲ ಮಾಡಿದೆ. ಅಯ್ಯೋ ಈಗ ಯಾಕೋ ನನ್ನ ಮಗಳಿಗೆ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತೇನೋ ಅಂತ ಭಯ ಆಯ್ತದೆ ಕಣವ. ಅವಳು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಳು ಅಂತ ಹೊಸಿ ಭಯ ಆಯ್ತಲ್ಲ ನನಗೆ. ಅಮ್ಮ ಏನು ಮಾತಾಡ್ತಿದ್ಯಾ ನೀನು? ಹಿಂಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ಅವ್ಳು ಸಾಯೋ ಅಂತವಳೆಲ್ಲ ಏನಲ್ಲ. ನೀನು ಏನೇನು ಯೋಚನೆ ಮಾಡಬೇಡ. ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ, ಸುಮ್ಮನಿರು. ನೋಡು, ಬೇಕಾದ್ರೆ ನಾವು ಹೋಗಿ ಹುಡ್ಕೋಣ. ಎಲ್ಲಾದರೂ ಹೋಗಿದ್ರೆ ಅವಳು ಎಲ್ಲಿ ಹೋಗಿರ್ತಾಳೆ ಅಂತಲೂ ಗೊತ್ತಿಲ್ಲ. ಎಲ್ಲಾದರೂ ಬೇಕಾದ್ರೆ ನೋಡೋಣ. ನೀನು ಏನು ಯೋಚನೆ ಮಾಡಬೇಡ. ಇವರಿಬ್ಬರು ಮನೆಯಲ್ಲೇ ಇದ್ದಾರಲ್ವಾ, ನಮ್ಮಿಬ್ಬರು ಗಂಡಂದಿರು. ಅವ್ರು ಹೇಳ್ತೀನಿ ಬಿಡು, ನಂದೀಶ್ ಪ್ರೀತಮ್ ಅವ್ರಿಗೂ ಹೋಗಿ ಹುಡ್ಕೊಂಬರ್ತಾರೆ. ಎಲ್ಲೋ ಹೋಗಿರ್ತಾಳೆ, ಬೇಜಾರಾಗಿರ್ಬೋದು, ಇಲ್ಲ ಅಂತಲ್ಲ. ಎಲ್ಲೋ ಹೋಗಿರ್ತಾಳೆ ಬಿಡು. ಅಯ್ಯೋ ಕಾಣಕನವ ಕಾಣೆ, ಅದೆಲ್ಲಿ ಹೋಗಿದ್ದಾಳೋ ಏನೋ. ನನಗಂತೂ ಒಂಥರ ಅನ್ನಿಸ್ತದೆ, ಭಯ ಆಯ್ತದೆ ಕಣವ. ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಮಗ? ಅಯ್ಯೋ ಏನೋ ಮಾಡೋಕ್ಕೋಗಿ ಏನೋ ಮಾಡ್ಬಿಟ್ನಾ. ಅಯ್ಯೋ ನಿಮ್ಮ ಅಪ್ಪ ಹಂಗೂ ಅವತ್ತು ಅಂತು, ಸುಮ್ಮನಿರು ಬೇಡ ಇವೆಲ್ಲವ, ಬೇಕಾದ್ರೆ ಒಂದು 4 ಬುದ್ಧಿ ಮಾತು ಹೇಳಿ ಕಳಿಸಿ ನೀವೆಲ್ಲವ ಕೂತ್ಕೊಂಡು. ನೀನು ಹಿಂಗೇನೋ ಮಾಡ್ತೀನಿ ಅಂತ ಅವಳ ಮೇಲೆ ಹಿಂಗೆ ಬೇಜಾರು ಮಾಡಿ ಅವಳಿಗೆ ಹಿಂಸೆ ಕೊಡಬೇಡ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಅಂತ ನಾನೇ ನಿಮ್ಮ ಅಪ್ಪನ ಮಾತು ಕೇಳಲಿಲ್ಲ. ಅಯ್ಯೋ ಏನೂ ಇಲ್ಲಕ್ಕ, ಸುಮ್ಮನಿರಿ. ಏನು ಮಾಡ್ಕೊಂಡಳು ಅವಳು ಬುದ್ಧಿ ಕಲ್ತ್ಕೋತಾಳೆ. ನಾನು ಹಿಂಗೆ ಅವಳನ್ನ ಮನೇಲಿ ಕೂರಿಸ್ಕೊಂಡು ಮೊದಲಂಗೆ ಎಲ್ಲ ಅವಳ ಮುಂದ್ಗಡೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲೇ ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಇಲ್ಲೇ ಉಳ್ಕೊಬಿಡ್ತಾಳೆ. ಸುಮ್ಮನಿರಿ ಬೇಡಕ್ಕಂತೆ. ನಾವು ಹಿಂಗೆ ಮಾಡಬೇಕು, ಇಲ್ಲಾಂದ್ರೆ ಅವಳು ಬುದ್ಧಿ ಕಲಿಯಕ್ಕಿಲ್ಲ ಅಂತ. ಅಯ್ಯೋ ನಾನು ಏನೇನೋ ಮಾಡಿಬಿಟ್ಟೆ ಕಣವ. ನೀವು ಏನೇನೋ ಮಾತಾಡ್ಬಿಟ್ರಿ. ಎಲ್ಲ ನೀ ಎಲ್ಲಿ ಮನ್ಸು ಕಚ್ಕೊಂಡಿದ್ದಾಳೋ ಏನೋ. ಅಮ್ಮ ನೋಡು, ಸುಮ್ಮನಿರು, ಎಲ್ಲೂ ಹೋಗಿರಲ್ಲ ಅವಳು. ಅವಳ ಹತ್ರ ಎಲ್ಲ ಮಾಡ್ಕೊಳ್ಳಲ್ಲಮ್ಮ. ನನಗೆ ಗೊತ್ತಿಲ್ವಾ, ನಾವು ಮಾತಿಂದ ಅವಳಿಗೆ ಬೇಜಾರಾಗಿದೆ ಅಷ್ಟೇ. ಬೇಜಾರಾಗಲಿ ಅಂತಲೇ ತಾನೇ ನಾವು ಮಾತಾಡಿದ್ದು. ಅವಳು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಾವು ಹಿಂಗಿದ್ರೆ ಚೆನ್ನಾಗಿರಲ್ಲ ಅಂತ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ನಾಟಕ ಮಾಡಿದಲ್ವಮ್ಮ. ಅವಳ ಮೇಲೆ ನಮಗೇನು ಪ್ರೀತಿ ಇಲ್ವಾ ಹೇಳು? ಅವಳು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ತಾನೇ ನಾವು ಇಷ್ಟೆಲ್ಲ ಮಾತಾಡಿದ್ದು, ಇಷ್ಟೆಲ್ಲ ಬೇಜಾರು ಮಾಡಿದ್ದವಳಿಗೆ. ನೀನೇನು ಯೋಚನೆ ಮಾಡಬೇಡ. ಅವಳು ಎಲ್ಲೋ ಹೋಗಿರ್ತಾಳೆ ಅಂದರೆ ಬೇಜಾರಾಗಿದೆ ಅಲ್ವಾ, ಅದಕ್ಕೆ ಎಲ್ಲೋ ಹೋಗಿರ್ತಾಳೆ ಅಷ್ಟೇ, ಬರ್ತಾಳೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಮ್ಮ, ಸಮಾಧಾನ ಮಾಡ್ಕೋ. ಪ್ರೀತಿ, ಏನಾಯ್ತು? ಯಾಕೆಲ್ಲರೂ ಈ ಥರ ಬೇಜಾರಾಗಿ ಕೂತಿದ್ದೀರಾ? ಏನಾಯ್ತು? ಅಯ್ಯೋ ರೀ, ಪಿಂಕಿ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ, ಬೆಳಿಗ್ಗೆಯಿಂದನೂ ಕಾಣಿಸ್ತಿಲ್ವಂತೆ. ಅದಕ್ಕೆ ಆ ಮಿಂಚು ಎಲ್ಲ ಹುಡ್ಕೊಂಡು ಹೋದ್ಲಂತೆ. ಅಮ್ಮ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ನಾವೆಲ್ಲ ಅವಳಿಗೆ ತುಂಬ ಬೇಜಾರು ಮಾಡಿಬಿಟ್ವಲ್ಲ, ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅಂತ ಅಮ್ಮ ಯೋಚನೆ ಮಾಡ್ತೈತೆ. ಬುದ್ಧಿ ಇಲ್ವಾ ನಿಮಗೆ? ಹೇಳು, ನಾನು ಅವತ್ತೇ ಹೇಳ್ದೆ ಇದೆಲ್ಲ ಬೇಡ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ನಾನು ಅವತ್ತು ಏನು ಹೇಳಿದೆ ನಿನಗೆ? ಇದೆಲ್ಲ ಪ್ಲಾನ್ ಮಾಡಿದ್ವಿ ಈ ಥರ ಅಂತ ಹೇಳಿದಾಗಲೇ ನಾನು ಏನು ಹೇಳಿದೆ? ಇದೆಲ್ಲ ಬೇಡ, ಅವಳಿಗೆ ತುಂಬ ಬೇಜಾರಾಗುತ್ತೆ. ನೀವು ಅಕ್ಕ ತಂಗಿರಾಗಿ ತಾಯಿಯಾಗಿ ನೀವೇ ಈ ಥರ ಅವ್ಳ ಬಗ್ಗೆ ನೆಟ್ಕೊಂಡ್ರೆ ಅವಳ ಜೊತೆ ಅವಳಿಗೆ ಹೆಂಗೆ ಅನಿಸುತ್ತೆ? ಬೇಡ, ಇದೆಲ್ಲ ಬೇಕಾದ್ರೆ ಕೂತ್ಕೊಂಡು ಬುದ್ಧಿ ಹೇಳೋಣ ಅಂತ ಹೇಳಿಲ್ವ ನಾನು? ನೀವು ಯಾರು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹೇಳಿ? ಅದಕ್ಕೆಲ್ಲ ನೀವೇ ಕಾರಣ ಆಗ್ತೀರಾ. ಸುಮ್ಮನಿರಿ ಸ್ವಲ್ಪ. ಮೊದಲೇ ಅಮ್ಮ ಹೆದರ್ಕೊಂಡಿದ್ದಾರೆ, ನೀವಿನ್ನೂ ಹೆದರಿಸ್ಬೇಡಿ. ಅವಳೆಲ್ಲೋ ಹೋಗಿರ್ತಾಳೆ ಅಷ್ಟೇ, ಅವಳು ಆ ಥರ ಎಲ್ಲ ಮಾಡ್ಕೊಳ್ಳಲ್ಲ. ಅವಳ ಬಗ್ಗೆ ನಮಗೆ ಗೊತ್ತಿಲ್ವಾ? ನೋಡಿ, ನೀವು ಮತ್ತು ನಂದೀಶ್ ಅವರು ಒಂಚೂರು ಹೋಗಿ ಹುಡುಕ್ತೀರಾ ಪ್ಲೀಸ್ ರೀ? ಆಯ್ತಾಯ್ತು, ನಂದೀಶನ ಹೊರಗಡೆ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಬಿಡು, ಕರ್ಕೊಂಡು ಹೋಗಿ ನೋಡ್ತೀನಿ. ಸರಿ ಅತ್ತೆ, ಸುಮ್ಮನಿರೀಗ. ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ? ಈ ಥರ ಯಾರಾದ್ರೂ ಮಾಡ್ತಾರಾ? ನೋಡಿ, ನಿಮ್ಮ ಮಾತುಗಳಿಂದ ನನಗೆ ತುಂಬ ಬೇಜಾರಾಯಿತು. ಇನ್ನು ಅವಳಿಗೆ ಬೇಜಾರಾಗಿರಲ್ವಾ ಹೇಳಿ? ಅವಳು ಇನ್ನೂ ಚಿಕ್ಕೋಳು ಥರನೇ ನೋಡಬೇಕು. ಬೇಕಾದರೆ ಒಂದು ಕೂರ್ಸ್ಕೊಂಡು ಒಂದು 4 ಬುದ್ಧಿವಾದ ಹೇಳಿದ್ರೆ ಕೇಳ್ತಿದ್ಲೋ ಏನೋ. ಆದರೆ ನೀವೆಲ್ಲ ಸೇರಿ ಅವಳಿಗೆ ತುಂಬ ಹರ್ಟ್ ಮಾಡಿಬಿಟ್ರಿ. ಸರಿ, ನಾನು ಎಲ್ಲಿ ಹೋಗಿದ್ದಾಳೆ ನೋಡ್ತೀನಿ, ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ನೀವು ಬೇಜಾರು ಮಾಡ್ಕೊಬೇಡಿ ಇರಿ. ಅಯ್ಯೋ ಅಳಿಯಂದ್ರೆ, ನಾನು ತಪ್ಪು ಮಾಡಿಬಿಟ್ಟೆ ಅಳಿಯಂದ್ರೆ, ತಪ್ಪು ಮಾಡಿಬಿಟ್ಟೆ. ನನ್ನ ಮಗಳೆಲ್ಲ ಹೋಗಿದ್ದಾಳೋ ಏನೋ, ನನಗಂತೂ ತಲೆ ಕೆಟ್ಟೋಗದೆ.
ಅಯ್ಯೋ ಅವ್ರ ಅಪ್ಪಂಗೆ ಗೊತ್ತಾದ್ರೆ ಬಿಟ್ಟಾರ ನೋಡಿ ಒಂಚೂರು ಹುಡುಕಿ ಹೇಳಿ ಅಂದರೆ ಎಲ್ಲರೂ ಇತ್ತಲ್ಲ ಹುಡುಕಿ ಸಿಕ್ತಟ್ಕೆ ಫೋನ್ ಮಾಡಿ. ಆಯ್ತತ್ತೆ, ನಾನು ಹೋಗಿ ನೋಡ್ಬಿಟ್ಟು ಫೋನ್ ಮಾಡ್ತೀನಿ ರೀ. ಅಮ್ಮ ಸಮಾಧಾನ ಮಾಡ್ಕೊಮ್ಮ. ಈಗ ಪ್ರೀತಮ್ ಅವರು ನಂದೀಶ್ ಅವ್ರು ಹೋಗಿಲ್ವಾ, ನೋಡ್ತಾರೆ. ಮಿಂಚುನು ಹೋಗಿದ್ದಾಳೆ. ಮಿಂಚುಗೆ ಚೆನ್ನಾಗಿ ಗೊತ್ತು ಪಿಂಕಿ ಎಲ್ಲಿರ್ತಾಳೆ ಅಂತ. ಆ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತಾಳೆ. ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನಿರಮ್ಮ. ನೋಡು ಅವಳಿಗೆ ಏನೋ ಬೇಜಾರಾಗಿದ್ಲಲ್ಲ, ಫೋನ್ ಚಾರ್ಜ್ ಹಾಕೋದು ಮರ್ತಿರ್ತಾಳೆ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲಮ್ಮ. ನೋಡು ನೀನು ಹಿಂಗೆಲ್ಲ ಬೇಜಾರು ಮಾಡಿಕೊಂಡು ನಮಗೂ ಹಿಂಸೆ ಕೊಡಬೇಡ ಪ್ಲೀಸ್. ಸಮಾಧಾನ ಮಾಡ್ಕೊಮ್ಮ. ಇಲ್ಲ ಕಣವ, ಅವಳಿಗೆ ಈ ಥರ ಚೆನ್ನಾಗಿರೋ ಅಡುಗೆ ಮಾಡಿದ್ರೆ ಊಟ ಮಾಡೋಕ್ಕೆ ಇಷ್ಟ. ನಿನ್ನೆ ರಾತ್ರಿ ನಾನು ಊಟಕ್ಕೆ ಅವಳನ್ನ ಕರೀಲಿಲ್ಲ. ಅವಳು ಬಂದು ನಿಂತಿದ್ರು ಏನೇನೋ ಮಾತಾಡ್ಬಿಟ್ಟೆ. ಆಮೇಲೆ ಅವಳು ಊಟನೇ ಮಾಡಲಿಲ್ಲ. ನಾನು ಹೋಗಿ ಊಟ ಮಾಡುವಂತ ಹಿಂಸೆ ಮಾಡ್ಸೋಣ ಅಂತ ಮನ್ಸಿಗೆ ಬತ್ತು. ಆದ್ರೂ ಅಯ್ಯೋ ನಾನು ಹಂಗೆ ಮಾಡಿಬಿಟ್ರೆ ಇಷ್ಟು ದಿನ ನಾವು ಪಟ್ಟಿದ್ದು ಕಷ್ಟ ಇಲ್ಲವ. ನೀರಲ್ಲಿ ಹುಣ್ಸೆಂಟು ಎದ್ದಂಗೆ ಆಯ್ತದೆ. ಬೇಡ ಹೆಂಗೋ ಇನ್ನೊಂದು ದಿನ ನಾವು ಹಿಂಗೆ ಮಾಡಿಬಿಟ್ರೆ ಅವಳು ಅರ್ಥ ಮಾಡ್ಕೊ ಹೋಯ್ತಾಳೆ ಅವಳು ಗಂಡನ ಮನೆಗೆ ಅಂತ ಏನೇನೋ ಅಂದ್ಕೊಂಡು ಹೊಸ್ಕ ಮನೆ ಕೊಟ್ಟರು ಸುಮ್ಮನಾಗ್ಬಿಟ್ಟೆ ಕಣವ. ಸುಮ್ಮನಾಗ್ಬಿಟ್ಟೆ. ನನ್ನ ಮಗ ಊಟನೇ ಮಾಡಿಲ್ಲ ನೆನ್ನೆ ಎಲ್ಲವ. ಅಯ್ಯೋ ದೇವ್ರೆ, ನಾನು ಯಾಕೆ ಹಿಂಗೆ ಯೋಚನೆ ಮಾಡಿದೆ ಏನು, ನನಗೆ ಓಸಿ ಬೇಜಾರಾಯ್ತಲ್ಲ ಕಣವ. ನೀನೇನು ಬೇಕು ಅಂತ ಇದೆಲ್ಲ ಮಾಡ್ತಿದ್ಯಾ? ಅವಳಿಗೆ ಹರ್ಟ್ ಮಾಡಬೇಕು ಅಂತ, ಅವಳಿಗೆ ನೋವು ಮಾಡಬೇಕು ಅಂತ ಮಾಡ್ತಿದ್ಯಾ? ಇಲ್ಲ ತಾನೇ, ಅವಳು ಬುದ್ಧಿ ಇಲ್ಲಮ್ಮ. ಅವಳು ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ಅವಳೇ ತಿದ್ಕೊಳ್ಳಿ ಅಂತ ತಾನೇ ನೀನು ಮಾಡ್ತಿದ್ಯಾ? ನೋಡು ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಲೇ ನಾವು ಇಷ್ಟೆಲ್ಲ ಕಷ್ಟಪಡ್ತಿರೋದು. ನಿನಗೆ ಹೇಗೆ ಅವಳ ಮೇಲೆ ಅಷ್ಟು ಪ್ರೀತಿ ಇದೆಯೋ ನಮಗೂ ಅಷ್ಟೇ ಪ್ರೀತಿ ಇದೆ ಅಮ್ಮ. ಅವಳು ಅದನ್ನೆಲ್ಲ ಅರ್ಥ ಮಾಡ್ಕೋತಾಳೆ. ನೀನು ಏನು ಯೋಚನೆ ಮಾಡಬೇಡ. ಅವಳು ಎಲ್ಲೂ ಹೋಗಿರಲ್ಲ. ನಿನಗೇನಕ್ಕೆ ಹಿಂಗೆಲ್ಲ ಅನಿಸ್ತಿದೆ? ಅವಳಂತೂ ಏನು ಮಾಡ್ಕೊಳ್ಳಲ್ಲ ಅವಳ ಜೀವಕ್ಕೆ. ನನಗೆ ಆ ನಂಬಿಕೆ ಇದೆ. ನನ್ನ ತಂಗಿ ಅಷ್ಟೊಂದು ಇದಲ್ಲಮ್ಮ. ಅಷ್ಟಾದರೆ ಸಾಕನವ, ಅಷ್ಟಾದರೆ ಸಾಕು. ಬೇಜಾರು ಮಾಡ್ಕೊಬೇಕಾದ್ರೆ ಎಲ್ಲರೂ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದೆ ಸಮಾಧಾನ ಮಾಡ್ಕೊ ಬರಲಿ. ಅಯ್ಯೋ ಅವಳ ಮನೆಗೆ ಬರೋ ಗಂಟ ನಂಗೆ ನೆಮ್ಮದಿ ಇಲ್ಲ ಕಣವ, ನೆಮ್ಮದಿ ಇಲ್ಲ. ನಿಮ್ಮಪ್ಪಂಗೆ ಏನು ಹೇಳ್ಬಿಡಿ ಕಣ್ರವ, ಹೇಳ್ಬಿಡಿ. ಬರಲಿ ಅಳಿ ಅಂದ್ರೆ ನೋಡಿಕೊಂಡು ಹುಡುಕ ಬರಲಿ. ಅಯ್ಯೋ ಬಂದ್ಬಿಟ್ರೆ ಸಾಕು ನನ್ನ ಮಗಳು. ಎಲ್ಲೋಗಿದ್ರು ಬಂದ್ಬಿಟ್ರೆ ಸಾಕು. ಅಯ್ಯೋ ಸಾಕಣವ ಸಾಕು. ಇನ್ನೇನು ಮಾತಾಡೋದು ಬೇಡ ಅವಳಿಗೆ, ಇನ್ನೇನು ಬೇಜಾರು ಮಾಡೋದು ಬೇಡ ಕಣ. ಬೇಡ ಅವಳು ಹೋಗ್ದೇರು ಸಿಕ್ಕಿಲ್ಲ ಅವಳು ಗಂಡದ ಮನೆಗೆ. ನನ್ನ ಮಗಳು ನನ್ನ ಕಣ್ಣು ಮುಂದ್ಗಡೆ ಚೆನ್ನಾಗಿರಲಿ. ನಾನು ಏನೇನೋ ಯೋಚನೆ ಮಾಡಿ ಹಿಂಗೆ ಮಾಡಿಬಿಟ್ಟೆ. ಇವಾಗ ನಾನು ಏನೋ ಮಾಡಿಬಿಟ್ಟೆ ಅಂತ ಅದು ಬೇರೆ ಯೋಚನೆ ಮಾಡ್ಕೊಂಡು ನೀನು ಆರೋಗ್ಯ ಹಾಳು ಮಾಡ್ಕೊಬೇಡಮ್ಮ. ನೀನು ಏನೂ ಮಾಡಿಲ್ಲ. ನೀನು ಏನೇ ಮಾಡಿದ್ರು ಅದು ನಿನ್ನ ಮಗಳ ಖುಷಿಗೋಸ್ಕರ, ಅವಳ ಜೀವನ ಸರಿ ಮಾಡೋಕ್ಕೋಸ್ಕರ ಅಷ್ಟೇ. ಅದು ನೀನು ಅರ್ಥ ಮಾಡ್ಕೊ. ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ತಲೆಗೆ ಹಾಕೋಬೇಡ ಆಯಿತಾ? ಆರಾಮಾಗಿರಮ್ಮ. ಅಯ್ಯೋ ಏನು ಆರಾಮ ಏನಕ್ಕನ. ಅವಳು ಬಂದ್ಬಿಟ್ರೆ ಸಾಕು, ಅವಳು ಬಂದ್ಬಿಟ್ರೆ ಸಾಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.